ಯೆಹೋವನೇ, ನಿನ್ನ ಪುರಾತನ ವಿಧಿಗಳನ್ನು ನೆನಪು ಮಾಡಿಕೊಂಡು ನನ್ನನ್ನು ಸಂತೈಸಿಕೊಂಡಿದ್ದೇನೆ. ಶನಿವಾರ, ಪವಿತ್ರ ಶನಿವಾರ, 4 ಏಪ್ರಿಲ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯದ 59 ಹಾಗೂ 60ನೇ ವಚನಗಳು. ಯೋಸೇಫನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮುಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸು ಕ್ರಿಸ್ತನ ದೇಹವು ಸಮಾಧಿಯಲ್ಲಿ ಇಡಲ್ಪಟ್ಟಿತ್ತು. ಎಲ್ಲವೂ ನಿಶ್ಶಬ್ದವಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಿಶ್ಶಬ್ದ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸುವು ಈ ಲೋಕದಲ್ಲಿ ತನ್ನ ತಂದೆಯ ಚಿತ್ತದ ಮೇರೆಗೆ ಆತನ ಮರಣದಿಂದಲೇ ಎಲ್ಲರೂ ರಕ್ಷಿಸಲ್ಪಡಬೇಕು, ಆತನ ರಕ್ತ ನಮಗೆ ವಿಮೋಚನೆ ತರುವಂಥದ್ದೆಂಬುದಾಗಿ ತಿಳಿದು ತನ್ನನ್ನು ತಾನು ಕ್ರೂಜೆಯಲ್ಲಿ ಸಮರ್ಪಿಸಿಕೊಂಡನು. ತನ್ನ ದೇಹ ನಿರ್ಜೀವವಾಗಿರುವಂಥದ್ದನ್ನು, ಅಂದರೆ ಯೇಸು ಸತ್ತದ್ದನ್ನು ಎಲ್ಲರೂ ನೋಡಿದ್ದರು. ಯೋಸೇಫನು, ನಿಕೋದೇಮನು ಆ ದೇಹವನ್ನು ತೆಗೆದುಕೊಂಡು ಸಮಾಧಿಯಲ್ಲಿ ಇಟ್ಟರು. ಯೇಸು ಸಮಾಧಿಯಲ್ಲಿ ಇರುವಂಥ ಸಮಯ. ಆ ಸಮಯದಲ್ಲಿ ಯಾಜಕರು, ಮಹಾಯಾಜಕರು, ಶಾಸ್ತ್ರಿಗಳು ಯೇಸುವನ್ನು ಹೇಗಾದರೂ ಕೊಲ್ಲಬೇಕೆಂಬುದಾಗಿ ದೊಡ್ಡ ಷಡ್ಯಂತ್ರವನ್ನೇ ಮಾಡಿದರು. ಅಂದರೆ ಯೇಸುವಿನ ಬಲ, ಶಕ್ತಿ, ಅಧಿಕಾರ ಎಲ್ಲವನ್ನು ನಾವು ನಿಲ್ಲಿಸುತ್ತೇವೆ, ಮುಗಿಸೇ ಬಿಡುತ್ತೇವೆಂಬುದಾಗಿ ಯೇಸುವನ್ನು ಕ್ರೂಜೆಗೆ ಹಾಕಿಸಿ ಮರಣಕ್ಕೊಪ್ಪಿಸಿದರು. ಪಿಲಾತನ ಮಾತಿನಂತೆ ರೋಮ್ ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದರು. ಎಲ್ಲರೂ ಯೇಸುವಿನ ಜೀವನವನ್ನು ಮುಗಿಸಿದ್ದೇವೆಂಬುದಾಗಿ ಆ ಸಂದರ್ಭದಲ್ಲಿ ತಿಳುಕೊಂಡಾಗ ಯೇಸುವಿನ ದೇಹ ನಿರ್ಜೀವವಾಗಿ ಸಮಾಧಿಯಲ್ಲಿ ಇಡಲ್ಪಟ್ಟಿತ್ತು. ಆದರೆ ಆ ಮರಣ ನಮಗೆ ಬಿಡುಗಡೆ ತರುವುದಕ್ಕೆ, ಆ ಮರಣವನ್ನೇ ಸೋಲಿಸುವುದಕ್ಕೆ, ಆ ಒಂದು ಮರಣ ಹೊಂದತಕ್ಕಂಥ ಇಡೀ ವಿಶ್ವದ ಎಲ್ಲ ಮಾನವರ ಬಿಡುಗಡೆಗೋಸ್ಕರವಾಗಿಯೇ ಆ ಮರಣ ಶ್ರೇಷ್ಠವಾದದ್ದು. ಆ ನಿಶ್ಶಬ್ದ ಮುಂದೆ ಮರಣವನ್ನು ಸೋಲಿಸುವಂಥ ಜಯದ ಆ ಧ್ವನಿಯನ್ನು ಹಾಡುವುದಕ್ಕೆ ನಿಶ್ಶಬ್ದವಾದಂಥ ಆ ಸಮಯ. ಕರ್ತನೆ, ದಯಾಮಯ ಸ್ವಾಮಿ, ಯೇಸುವಿನ ಮರಣ ನಮ್ಮ ವಿಮೋಚನೆ ತಿಳಿದು ಸಮರ್ಪಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ. ಆಮೆನ್.